ಮೇಕೆದಾಟು ಯೋಜನೆಗೆ ಸಿಎಂ ವಿಜಯ್ ಖ್ಯಾತೆ. ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಿಎಂ ವಿಜಯ್ ಪತ್ರವನ್ನ ಬರೆದಿದ್ದಾರೆ. ಕರ್ನಾಟಕಕ್ಕೆ ಸೂಚನೆಯನ್ನ ನೀಡುವಂತೆ ಕೋರಿ ತಮಿಳುನಾಡು ಸಿಎಂ ವಿಜಯ್ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರವನ್ನ ಬರೆದಿದ್ದಾರೆ. ಕಾವೇರಿ ನದಿಯಲ್ಲಿ ಯಾವುದೇ ಯೋಜನೆ ಕೈಗೊಳ್ಳಬಾರದು ಹೀಗೆಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ತೀರ್ಪು ಉಲ್ಲಂಘನೆ ಮಾಡದಂತೆ ಕರ್ನಾಟಕಕ್ಕೆ ಸಲಹೆಯನ್ನ ಕೊಡಿ ಅಂತ ಹೇಳಿ ಸಿಎಂ ವಿಜಯ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಬರೆದಿರುವಂತಹ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರ ನಡೆ ಈಗಾಗಲೇ ಕರ್ನಾಟಕದ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೀಗ ಮುಂದುವರೆದಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದು ಕರ್ನಾಟಕಕ್ಕೆ ಮೇಕೆದಾಟು ವಿಚಾರವಾಗಿ ಕಾವೇರಿ ನದಿಯಲ್ಲಿ ಯಾವುದೇ ಯೋಜನೆಯನ್ನ ಕೈಗೊಳ್ಳದಂತೆ ಸೂಚನೆಯನ್ನ ನೀಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ವಿಜಯವರ ಈ ಪತ್ರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಕಡೆಯಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಕರ್ನಾಟಕದ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಂದ ತೀವ್ರ ವಿರೋಧ. ತಮಿಳುನಾಡು ಸರ್ಕಾರ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ. ಅಡ್ಡಗಾಲು ಹಾಕಿದ ತಮಿಳುನಾಡಿಗೆ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನವದೆಹಲಿಯಲ್ಲಿ ಮಾತನಾಡಿದ್ದಾರೆ. ನಾವು ಹೊಸ ಡಿಪಿಆರ್ ಅನ್ನು ಸಲ್ಲಿಸುತ್ತೇವೆ ಎಂದಿದ್ದಾರೆ ಡಿಸಿಎಂ ಡಿಕೆ. Them that Karnataka on Mekedatu water, which we have worked for water, there was a judgment in Karnataka favor that Tamil Nadu can't interfere, and it is a bound duty of Karnataka to see that whatever may be the position, 177 TMC of water should be left. That is the condition. So that was been imposed. Now they had gone for a review after the Tamil Nadu government. Now a 3-bench was been formed again under the leadership. Now they have rejected it, and I am very thankful on behalf of Karnataka. So let us take forward. Now it is the duty of central government. We are already on the process of filing our new DPR. DPR means old DPR itself, and we'll just go ahead. Regarding Mekedatu. It is regarding Mekedatu. ಮೋದಿ ಅಂಗಳ ತಲುಪಿದ ಮೇಕೆದಾಟು ಕಾಳಗ. ಒಂದು ಕಡೆ ಪತ್ರ ಬರೆದಿದ್ದಾರೆ, ಮತ್ತೊಂದು ಕಡೆ ನಾಳೆಯೇ ಮೋದಿಯವರ ಭೇಟಿಗೆ ರೆಡಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಮೋದಿ ವಿಜಯ್ ಅವರ ಭೇಟಿ ಸಮಯ ಕೂಡ ನಿಗದಿಯಾಗಿದೆ. ಭೇಟಿಯ ವೇಳೆ ಮೇಕೆದಾಟು ವಿಚಾರವನ್ನ ಪ್ರಸ್ತಾಪಿಸುವ ಸಾಧ್ಯತೆ ದಟ್ಟವಾಗಿದೆ. ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಸಂಬಂಧಪಟ್ಟಂತೆ ವಿಜಯ್ ಅವರು ಪರಿಶೀಲನಾ ಸಭೆಯನ್ನು ನಡೆಸ್ತಾರೆ. ಕರ್ನಾಟಕದಿಂದ ತಯಾರಿಗಳಾಗ್ತಾ ಇದೆ, ಭೂಮಿ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ವರದಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆಗೆ ಸಿಎಂ ವಿಜಯ್ ಅವರು ಸಭೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆ ನಿರ್ಧಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರವನ್ನ ಬರೆದಿದ್ದಾರೆ. ತಮಿಳುನಾಡಿನ ಕಾವೇರಿ ನೀರಿನ ಹಕ್ಕನ್ನ ರಕ್ಷಿಸಲು ತಮಿಳುನಾಡಿನ ಜನತೆಯ ಹಿತಕ್ಕೋಸ್ಕರ, ರೈತರ ಹಿತಕ್ಕೋಸ್ಕರ ನಾವು ಕಟಿಬದ್ಧರಾಗಿ ನಿಲ್ತೀವಿ ಅಂತ ಹೇಳಿ ನಿರ್ಧರಿಸಲಾಗಿದೆ. ಅಧಿಕಾರಿಗಳಿಗೂ ಕೂಡ ಸಿಎಂ ವಿಜಯ್ ಅದೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಾಳೆಯೇ ಮೋದಿಯವರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ತಮಿಳುನಾಡಿನಲ್ಲಿ 100 ವಿಜಯ್ ಮುಖ್ಯಮಂತ್ರಿ ಆದ್ರೂ ಮೇಕೆದಾಟು ಡ್ಯಾಂ ಕಟ್ಟುವುದನ್ನು ತಡೆಯೋಕೆ ಸಾಧ್ಯ ಇಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕ ಗಣಿಗ ರವಿಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಡಿಪಿಆರ್ ಕೂಡ ಸಿದ್ಧಪಡಿಸಿದ್ದೇವೆ, ತಮಿಳುನಾಡಿನ ಪಾಲಿನ ನೀರನ್ನು ನಾವು ಕೊಡ್ತಿದ್ದೇವೆ, ನಮ್ಮ ಜಾಗದಲ್ಲಿ ನಾವು ಡ್ಯಾಂ ಕಟ್ಟುವುದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕಾಗಲ್ಲ ಎಂದಿದ್ದಾರೆ ರವಿ ಗಣಿಗ. ಸುಪ್ರೀಂ ಕೋರ್ಟೇ ಹೇಳಿದೆ, ಮೊದಲು ಈ ಹಿಂದೆ ಇದ್ದಂಥ ಸ್ಟಾಲಿನ್ ಅವರು ಹಾಕಿದಾಗಲೂ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ, ಕಾವೇರಿ ಇದರಲ್ಲಿ ಬೋರ್ಡಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನಾವು DPR ರೆಡಿ ಮಾಡಿದ್ವಿ. ಇಂಥ 100 ವಿಜಯ್ CM ಆದರೂ ತಮಿಳ್ನಾಡಲ್ಲಿ ನಾವು ಮೇಕೆದಾಟು ಕಟ್ಟೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಬೆಂಗಳೂರಿಗೆ ನೀರು ಕೊಡಬೇಕು, ನಮ್ಮ ಕಾವೇರಿ ಬೇಸಿನಿಗೆ ಅದೊಂಥರ ಓವರ್ ಟ್ಯಾಪ್ ಇದ್ದಂಗೆ. ನಮಗೆ ಅವ್ರಿಗೆ ಎಷ್ಟು ಅವ್ರ ಪಾಲಿನ ನೀರು ಎಷ್ಟಿದೆಯೋ ಅಷ್ಟು ಕೇಳ್ಕೊಳ್ಳಿ ಕೊಡ್ತಾಯಿದ್ದೀವಿ ನಾವು.
ಅದನ್ನು ಬಿಟ್ಟು ನಮ್ಮ ಜಾಗದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಇನ್ನೊಂದಕ್ಕೆ ಅವ್ರು ತಡೆಯೋ ಹಕ್ಕು ಇಲ್ಲ. ಅದು ಆಲ್ರೆಡಿ ನಾವು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಗೆದ್ದಿದ್ದೀವಿ. ನಾವು ಅಣೆಕಟ್ಟನ್ನು ಶೀಘ್ರದಲ್ಲೇ ಕಟ್ತೀವಿ. ಸುಪ್ರೀಂ